ನಮಸ್ಕಾರ ವೀಕ್ಷಕರೇ, ಡಿಎಂಎಸ್ ನ್ಯೂಸ್ಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚುರ್ಗಸ್ತಿ. ನವದಗಿ ಬ್ರಹ್ಮನ್ ಮಠದಲ್ಲಿ ತೊಟ್ಟಿಲು ಕಾರ್ಯಕ್ರಮ. ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ನವದಗಿ ಗ್ರಾಮದ ಬ್ರಹ್ಮನ್ ಮಠದ ಪೂಜ್ಯ ಶಟಸ್ಥಲ ಬ್ರಹ್ಮ ಶ್ರೀ ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯರ ಗುರು ಪಟ್ಟಾಧಿಕಾರದ ದ್ವಿತೀಯ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಶ್ರೀಮಠದ ಆವರಣದಲ್ಲಿ ಗುಡ್ಡಾಪುರದ ಶ್ರೀ ದಾನಮ್ಮ ದೇವಿ ಪುರಾಣ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡ ತೊಟ್ಟಿಲು ವಿಶೇಷ ಕಾರ್ಯಕ್ರಮ ಸಕಲ ಶಾಸ್ತ್ರ ವಿಧಿ ವಿಧಾನಗಳೊಂದಿಗೆ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ನೆರವೇರಿತು. ತೊಟ್ಟಿಲು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕೋಡೇಕಲ್ದ ಪರಮ ಪೂಜ್ಯ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು, ಮನುಷ್ಯನ ಬದುಕಿನ ಯಶಸ್ಸಿಗೆ ಧರ್ಮ ಅಗತ್ಯವಾಗಿದೆ. ಧರ್ಮವಂತರಾಗಿ ಬಾಳಲು ಎಲ್ಲರೂ ಪ್ರಯತ್ನಿಸಬೇಕು. ನಮಗೆ ಬೇರೆಯವರ ಚಿಂತೆ ಬೇಡ, ನಮ್ಮ ಮನೆ ಚಿಂತೆ ನಾವು ಮಾಡೋಣ. ಮಹಾಪುರುಷರ, ಶರಣರ, ದಾರ್ಶನಿಕರ ಹಾಗೂ ಶಿವ ಶರಣೆಯರ ಜೀವನ ನಮ್ಮೆಲ್ಲರಿಗೂ ಮಾದರಿಯಾಗಲಿ. ನವದಗಿ ಶರಣರು ನಿಮ್ಮೆಲ್ಲರನ್ನ ಸಂಸ್ಕರಿಸಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಎಂದರು. ಪೂಜ್ಯರಾದ ಶ್ರೀ ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀ ರಾಮಲಿಂಗ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ರು. ವೇದಮೂರ್ತಿ ಡಾಕ್ಟರ್ ಗುರುಮೂರ್ತಯ್ಯ ಹಿರೇಮಠ್ ಸಿಂಧನೂರು ಸಮ್ಮುಖ ವಹಿಸಿದ್ರು. ಸಾಹಿತಿ ಬಸವರಾಜ್ ಗುರುಜಿ ಕಾರ್ಯಕ್ರಮ ನಿರ್ವಹಿಸಿದ್ರು. ವೇದಮೂರ್ತಿ ರಾಚಯ್ಯ ಶಾಸ್ತ್ರಿ ಹಿರೇಮಠ್ ಪ್ರವಚನ ನೀಡಿದ್ರು. ಸೋಮಯ್ಯ ಸ್ವಾಮಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ರು. ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು. ವರದಿ ನಜೀರ್ ಚೌರಗಸ್ತಿ, ಡಿಎಂಎಸ್ ನ್ಯೂಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ. ನಮ್ಮ ಚಾನೆಲ್ ಡಿಎಂಎಸ್ ನ್ಯೂಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಠಗಳು ಯಾವ್ಯಾವ ಅಂದ್ರೆ ಅದು ನಮ್ಮ ನಾವದಗಿ ಪರ್ವತೇಶ್ವರ ಮಠ ಅಂತ ನಾವು ಮನ್ಯಾಗ ಬಟನ್ ಸಮಯಕ್ಕೆ ಹಾಕಿದಾರ ಕುಂದ್ರೋದು. ನಮ್ ಕೆಲಸ ಹಿಂಗಾಗ್ಯದ. ಮಗ್ಗಲ ಮನೆಗೆ ಹೋಗಿ ಮಾತಾಡಿಸಿ ಬಟನ್ ಹಾಕಿ ಬರ್ತೀವಾಗ್ಲಿ, ನಮ್ಮ ಮನೆಗೆ ದೇವ್ರ ಮುಂದೆ ದೀಪ ಹಚ್ಚಂಗಿಲ್ಲ, ಇವತ್ತಿ ಹಚ್ಕೊಳಂಗಿಲ್ಲ, ಮುಖ ತೊಳ್ಕೊಳಂಗಿಲ್ಲ, ದೇವ್ರಿಗೆ ಕೈ ಮುಗಿಯಂಗಿಲ್ಲ. ಆ ಹೆಣ್ಮಗಳೋട് ಹಂಗ ಹೊಂಟಾಳ ಅಂತಿರ್ತೀವಿ. ಮತ್ತೆ ತಪ್ಪು ತಿಳ್ಕೊಬೇಡ್ರಿ, ನಮ್ಮೂರ್ ಸುದ್ದಿ. ಯಾಕೆ ಹೇಳಕತ್ತೀನಿ ಅಂದ್ರೆ ಮೊದಲ ನಮ್ಮನ್ನು ನಾವು ಶುದ್ಧೀಕರಿಸ್ಕೊಳ್ಬೇಕಾಗ್ಯದ, ನಮ್ಮನ್ನು ನಾವು ಪವಿತ್ರಗೊಳಿಸ್ಕೋಬೇಕಾಗ್ಯದ. ಯಾಕಂದ್ರ ಊರಾಗ ಎಷ್ಟು ಶ್ರೀಮಂತರದಾರ, ಎಷ್ಟು ದೊಡ್ಡ ಮನೆ ಕಟ್ಟಾರ ಸಂಬಂಧ ಅಲ್ಲ. ನಮ್ಮ ಮನ್ಯಾಗ ನಮ್ಮ ಸ್ವಸ್ಥರು, ನಮ್ಮ ಮಕ್ಕಳು, ನಮ್ಮ ಅತ್ತಿ, ನಮ್ಮ ಮಾವ, ನಾವ್ ಎಷ್ಟು ಚಂದ ನಕ್ಕೊಂತ ಎಲ್ಲರೂ ಮನ್ಯಾಗ ಇದೀವಿ ಅನ್ನೋದು ಬಹಳ ಮುಖ್ಯ ಇರ್ತದ, ಬಹಳ ಮುಖ್ಯ ಇರ್ತದ. ಅದನ್ನ ನಾವು ಕಲಿಬೇಕಾಗ್ಯದ. ಇಷ್ಟ ಯಾರ ಬಗ್ಗೆ ಮಾತಾಡಿದ್ರು ಯಾರು ಇದಕ್ಕೂ ಬರೋದ. ಧರ್ಮ ಸಂಸ್ಕಾರ ನೀಡೋದ ನಮ್ಮ ಕೆಲಸ, ಧಾರ್ಮಿಕ ಉಪದೇಶ ಮಾಡೋದ ನಮ್ಮ ಕೆಲಸ, ಒಳ್ಳೆ ದಾರಿ ಒಳಗೆ ಹೋಗ್ರಿ ಅಂತ ಹೇಳೋದ ನಮ್ಮ ಕೆಲಸ. ಈ ಕೆಲಸ ನಾವು ಮಾಡ್ಕೊಂತ ಹೋಗ್ತಿರ್ತೀವಿ. ಅಂತ ಕಾರ್ಯದೊಳಗ ನಮ್ಮ ಇವ್ರು ಹೇಳಿದ್ರು, ಈಗ ಗೋರ್ಜಿ ಸರ್ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಅದಕ್ಕೆ ನಾ ಕೊಡೆಕಲ್ಲಜ್ಜವರು, ನಾವದಗಿ ಅಜ್ಜಿಯವರು ಮತ್ತು ನಮ್ಮ 4-5 ಜನ ಸ್ವಾಮಿಗಳು ನಿಂತು ಕೆಲಸ ಮಾಡಿದ್ರು. ಈ ಮಾತನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಾಗ ಕಣ್ಣಿಗೆ ಕಾಣುವವ್ರು ನಾವಾಗಿದ್ರು ಕೂಡ